ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಾಕ್ತಾ ಇದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಸ್ಪರ್ಧೆ. ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಸ್ಪರ್ಧೆಗೆ ಮುಂದಾಗಿದ್ದಾರೆ. ನಾಮಪತ್ರ ಹಿಂಪಡೆಯಲ್ಲ ಎಂದ ಗೋವಿಂದರಾಜ್ ಬಳ್ಳಾರಿ ಬಾಗಲಕೋಟೆ ನಗರಸಭೆ ಮಾಜಿ ಅಧ್ಯಕ್ಷ. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದಿಡಲ್ಲ. ಉಮೇಶ್ ಮೇಟಿ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಗೋವಿಂದರಾಜ್. ಒಂದ್ ಕಡೆ ದಾವಣಗೆರೆಯಲ್ಲೂ ಕೂಡ ಬಂಡಾಯದ ಬಿಸಿ ಜೋರಾಗಿ ತಟ್ತಾ ಇದೆ ಕಾಂಗ್ರೆಸ್ಗೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಸಹಿತ ಅದೇ ಪರಿಸ್ಥಿತಿ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಇದೀಗ ಬಾಗಲಕೋಟೆಯಲ್ಲಿ ಗೋವಿಂದರಾಜ್ ಸ್ಪರ್ಧೆ. ಯಾವುದೇ ಕಾರಣಕ್ಕೂ ಹೆಜ್ಜೆ ಹಿಂದಿಡಲ್ಲ. ಉಮೇಶ್ ಮೇಟಿ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಗೋವಿಂದರಾಜ್. ನೋಡಿ, ಒಂದ್ ಕಡೆ HY ಮೇಟಿ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರ ಬಾಗಲಕೋಟೆ. ಹೀಗಾಗಿ ಬಾಗಲಕೋಟೆಯಲ್ಲೂ ಸಹಿತ ಅದೇ ಅನುಕಂಪದ ಅಲೆಯನ್ನ ಇಟ್ಕೊಂಡು ಕಾಂಗ್ರೆಸ್ ಮೇಟಿ ಕುಟುಂಬದಿಂದನೇ ಉಮೇಶ್ ಮೇಟಿಯನ್ನ ಆಯ್ಕೆ ಮಾಡಿಕೊಂಡಿದೆ. ಬಟ್ ಇಲ್ಲಿ ಗೋವಿಂದರಾಜ್ ಬಳ್ಳಾರಿ ಸಹಿತ ಸ್ಪರ್ಧೆಯಲ್ಲಿ ಇರುವಂತದ್ದು ಬಂಡಾಯದ ಬಿಸಿ. ಒಂದು ಕಡೆ ದಾವಣಗೆರೆಯಲ್ಲೂ ಕೂಡ ಅದೇ ಪರಿಸ್ಥಿತಿ, ಬಾಗಲಕೋಟೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಹಾಗಾದ್ರೆ ಕಾಂಗ್ರೆಸ್ಗೆ ಈ ಬಾರಿಯ ಬೈ ಎಲೆಕ್ಷನ್ ಎಷ್ಟು ಎಫೆಕ್ಟ್ ಅನ್ನ ತಂದೊಡ್ಡುತ್ತೆ ನೋಡ್ಬೇಕು. ಸೀಮಿತ ಆದ್ರೆ ಗುರ್ತಿಸಿಲ್ಲ ಮತ್ತು ಅವಕಾಶ ಕೊಡೋದಂದ್ರೆ ಎಷ್ಟು ವರ್ಷ ದುಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೊಡ್ತೀವಿ. ಕಾರ್ಯಕರ್ತರಿಗೆ ಯಾವಾಗ ವಿಧಾನಸಭೆಗೆ ನೀವು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಬಂಡಾಯದ ಶಾಕ್ ಎದುರಾಗಿದೆ. ಬಾಗಲಕೋಟೆಯಲ್ಲಿ ಗೋವಿಂದರಾಜ್ ಬಳ್ಳಾರಿ ಬಂಡಾಯ. ಗೋವಿಂದರಾಜ್ ಮನವೊಲಿಸಲು ಸಚಿವ ಆರ್.ಬಿ. ತಿಮ್ಮಾಪುರ್ ಯತ್ನವನ್ನ ಮಾಡ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ್ ಮನವೊಲಿಸುವ ಯತ್ನ ಫೇಲ್ ಆಯ್ತು. ಇಲ್ಲಿ ಎಷ್ಟು ವರ್ಷ ಕಳೆದ್ರೂ ಕಾಂಗ್ರೆಸ್ನಲ್ಲಿ ಅವಕಾಶ ಕೊಡಲ್ಲ. ನೀವು ಮತ್ತು ನಿಮ್ಮ ಕುಟುಂಬಕ್ಕೆ ಅವಕಾಶ ಸಿಗುತ್ತೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಗೋವಿಂದರಾಜ್ ಬಳ್ಳಾರಿ ಗುಡುಗಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಬಂಡಾಯದ ಶಾಕ್ ಎದುರಾಗಿದೆ. ನೋಡಿ, ಇದೀಗ ಗೋವಿಂದರಾಜ್ ಮನವೊಲಿಸಲು ಆರ್.ಬಿ. ತಿಮ್ಮಾಪುರ್ ಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗೋವಿಂದರಾಜ್ ಮಾತು, ಕಾಂಗ್ರೆಸ್ನಲ್ಲಿ ಎಷ್ಟೇ ವರ್ಷ ಕಳೆದ್ರೂ ಸಹಿತ ನಮಗೆ ಅವಕಾಶಗಳು ಸಿಗಲ್ಲ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅವಕಾಶಗಳು ಸಿಗುತ್ತೆ ಹೊರತು ನಮ್ಮಂತ ಸಾಮಾನ್ಯರಿಗೆ ಇಲ್ಲಿ ಅವಕಾಶಗಳು ಸಿಗಲ್ಲ ಅನ್ನುವಂಥ ಮಾತನ್ನ ಆಡ್ತಾ ಇದ್ದಾರೆ. ಹಾಗಾದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಹಣೆಬರಹ ಏನಾಗುತ್ತೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸೀಮಿತ ಆದ್ರೆ ಅದಕ್ಕೆ ನಿಜ ಕಾರ್ಯರೂಪಕ್ಕೆ ಬರ್ಬೇಕಲ್ಲ. ಮತ್ತು ನೀವು ಗುರ್ತಿಸಿಲ್ಲ ಮತ್ತು ಅವಕಾಶ ಕೊಡೋದಂದ್ರೆ ಎಷ್ಟು ವರ್ಷ ದುಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೊಡ್ತೀವಿ. ಕಾರ್ಯಕರ್ತರಿಗೆ ಯಾವಾಗ ವಿಧಾನಸಭೆಗೆ ನೀವು ಆರಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ. ಅದು ಯಾವಾಗ ಮಾಡ್ತೀವಿ? ಬರೀ ಪತ್ರಿಕೆ ಮಾಧ್ಯಮಕ್ಕೆ ಅಷ್ಟೇ ಸೀಮಿತ ಆದ್ರೆ ಅದಕ್ಕೆ ನಿಜ ಕಾರ್ಯರೂಪಕ್ಕೆ ಬರ್ಬೇಕಲ್ಲ. ಮತ್ತು ನೀವು ನಿಮ್ಮ ಮಕ್ಕಳು ನಿಮ್ ಕುಟುಂಬಕ್ಕೆ ಅಷ್ಟ ಅದು ಅಧಿಕಾರ ಸೀಮಿತ ಆದ್ರೆ ನಮಗೆ ಯಾರು ಗುರ್ತಿಸಿಲ್ಲ ಮತ್ತು ಅವಕಾಶ ಕೊಡೋದಂದ್ರೆ ಎಷ್ಟು ವರ್ಷ ದುಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೊಡ್ತೀವಿ. ಕಾರ್ಯಕರ್ತರಿಗೆ ಯಾವಾಗ ವಿಧಾನಸಭೆಗೆ ನೀವು ಆರಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ. ಅದು ಯಾವಾಗ ಮಾಡ್ತೀವಿ? ಬರೀ ಪತ್ರಿಕೆ ಮಾಧ್ಯಮಕ್ಕೆ ಅಷ್ಟೇ ಸೀಮಿತ ಆದ್ರೆ ಅದಕ್ಕೆ ನಿಜ ಕಾರ್ಯರೂಪಕ್ಕೆ ಬರ್ಬೇಕಲ್ಲ. ಮತ್ತು ನೀವು ನಿಮ್ಮ ಮಕ್ಕಳು ನಿಮ್ ಕುಟುಂಬಕ್ಕೆ ಅಷ್ಟ ಅದು ಅಧಿಕಾರ ಸೀಮಿತ ಆದ್ರೆ ನೋಡಿ, ಒಂದ್ ಕಡೆ ಕಾಂಗ್ರೆಸ್ಗೆ ಈಗ ದಾವಣಗೆರೆಯಲ್ಲಿ ಸಹಿತ ಇದೇ ರೀತಿಯಾಗಿ ಬಂಡಾಯದ ಬಿಸಿ ತಟ್ಟಿದ್ರೆ ಬಾಗಲಕೋಟೆಯಲ್ಲೂ ಸಹಿತ ಅದೇ ಹಣೆಬರ. ಹಾಗಾದ್ರೆ ಕಾಂಗ್ರೆಸ್ನ ಭವಿಷ್ಯ ಏನಾಗುತ್ತೆ ಈ ಬಾರಿ? ನೋಡಿ, ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ. ಅಂದ್ರೆ ವ್ಯಕ್ತಿಗತ ಅಂತ ಹೇಳ್ಬೋದಾ ಅಥವಾ ಪಕ್ಷಗತ ಅಂತ ಹೇಳ್ಬೋದು. ಒಟ್ನಲ್ಲಿ ಕಾಂಗ್ರೆಸ್ ಮಾತ್ರ ಅಲ್ಲಿ ಅಧಿಕಾರಕ್ಕೆ ಬರ್ತಿತ್ತು, ಅದರಲ್ಲೂ ಶಾಮನೂರು ಶಿವಶಂಕರಪ್ಪ. ಇನ್ನು ಅದ್ರ ಜೊತೆಗೆ HY ಮೇಟಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ವರ್ಚಸ್ಸಲ್ಲಿ ಇಟ್ಕೊಂಡು ಬಂದಂಥವ್ರು, ರಾಜಕೀಯವಾಗಿ ಮುನ್ನೆಲೆಗೆ ಇದ್ದಂಥವ್ರು. ಬಟ್ ಇದೀಗ ಮೇಟಿ ಕುಟುಂಬದ ಬೇರೆ ಯಾರಿಗೂ ಸಹಿತ ಅಷ್ಟಾಗಿ ರಾಜಕೀಯ ಅನುಭವ ಇಲ್ಲ ಅಂತ ಅಂದ್ರೂ
ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಮೇಟಿ ಅವರ ಕುಟುಂಬದಲ್ಲೇ ಟಿಕೆಟ್ ಕೊಡಬೇಕು, ಅವರ ಕುಟುಂಬದಲ್ಲೇ ಅಭ್ಯರ್ಥಿ ಆಯ್ಕೆ ಆಗಬೇಕು ಅಂತ. ಹೀಗಾಗಿ ಹಲವಾರು ಗೊಂದಲಗಳ ನಡುವೆ ಫೈನಲ್ ಆಗಿ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಕೊಟ್ಟಿದೆ, ಅಭ್ಯರ್ಥಿಯಾಗಿ ನಿಲ್ಲಿಸಿಕೊಂಡಿರುವಂತದ್ದು ಬಾಗಲಕೋಟೆ ಕ್ಷೇತ್ರಕ್ಕೆ. ಬಟ್ ಇಲ್ಲಿ ನೋಡಿ, ಗೋವಿಂದರಾಜ್ ಬಳ್ಳಾರಿ ಸಹಿತ ಎಷ್ಟೇ ವರ್ಷಗಳ ಕಳೆದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಅವಕಾಶವನ್ನ ಕಲ್ಪಿಸಿ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ನಾವೇ ಅವಕಾಶಗಳನ್ನ ಕಲ್ಪಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇರುವಂಥದ್ದು. ಹಾಗಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಈ ಬಾರಿಯ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಮುಖಭಂಗ ಆಗುತ್ತಾ ಅಥವಾ ಅಧಿಕಾರಕ್ಕೆ ಗೆದ್ದು ಬರುತ್ತಾ, ಅನುಕಂಪದ ಅಲೆ ಇಲ್ಲಿ ವರ್ಕೌಟ್ ಆಗುತ್ತಾ ಎರಡೂ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದು ಭಾರಿ ಕುತೂಹಲವನ್ನ ಹುಟ್ಟಿ ಆಗ್ತಾ ಇದೆ ಈ ಬಾರಿಯ ಬೈ ಎಲೆಕ್ಷನ್ ಇರುವಂಥದ್ದು. ಸೊ ಹಾಗಾಗಿ ನೋಡಿ, ಒಂದು ಕಡೆ ಇದೀಗ ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗಾಗಲೇ ನೋಡಿ ST ಸಮುದಾಯ ಸಹಿತ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಿದೆ ಅನ್ನುವಂಥ ಒಂದು ಇನ್ಫಾರ್ಮೇಶನ್. ಯಾಕೆ ಅಂತ ಅಂದರೆ, ದಾವಣಗೆರೆಯಲ್ಲಿ ST ಸಮುದಾಯದವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಶ್ರೀನಿವಾಸ್ಗೆ ಏನು ಟಿಕೆಟ್ ಅನ್ನ ಕೊಟ್ಟಿದೆ ದಾವಣಗೆರೆ ಕ್ಷೇತ್ರದಲ್ಲಿ ಬಿಜೆಪಿ. ಇದು ಒಂದು ರೀತಿಯಾಗಿ ST ಸಮುದಾಯವನ್ನ ಸೆಳೆಯೋದ್ರಲ್ಲಿ ಅಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗಾಗಿ ಒಂದು ವೇಳೆ ಬಾಗಲಕೋಟೆಯಲ್ಲೂ ಕೂಡ ಹೇಳ್ತಾ ಇರುವಂಥದ್ದು ಈ ಬಾರಿಯೂ ನಾವು ಬಿಜೆಪಿಗೆ ಅಲ್ಲಿ ಮತವನ್ನ ಚಲಾಯಿಸ್ತೀವಿ, ಬಿಜೆಪಿಗೆ ಮತ ಹಾಕ್ತೀವಿ ಅಂತ. ಸೊ ಇಲ್ಲಿ ಸಹಿತ ಬಾಗಲಕೋಟೆಯಲ್ಲೂ ಸಹಿತ ಬಿಜೆಪಿ ಇಬ್ಬರ ಒಂದು ಗದ್ದಲದ ನಡುವೆ, ಇಬ್ಬರ ಒಂದು ಜಗಳದ ನಡುವೆ ತಾನು ಲಾಭ ಮಾಡ್ಕೊಂಡು ಹೋಗ್ಬಿಡುತ್ತಾ, ತಾನು ಆ ಕ್ಷೇತ್ರವನ್ನ ತನ್ನ ಕಬಳಿಕೆಗೆ ತೆಗೆದುಕೊಂಡು ಬಿಡುತ್ತಾ, ಕಮಲ ಮತ್ತೆ ಅಲ್ಲಿ ಅರಳುತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಮುಂದೆ ಇರುವಂಥದ್ದು. ಹಾಗಾದ್ರೆ ಸದ್ಯಕ್ಕೆ ಇರುವಂತಹ ಗೊಂದಲ HY ಮೇಟಿ ಇನ್ನು ನಿಧನದ ಬಳಿಕ ಮೇಟಿ ಕುಟುಂಬಕ್ಕೆ ಕೊಡಬೇಕು ಅನ್ನುವಂತಹ ಸಿದ್ದರಾಮಯ್ಯ ಅವರ ನಿಲುವು ಏನಿತ್ತೋ ಅದು ಏನಾದರೂ ಇಲ್ಲಿ ಮೈನಸ್ ಆಗುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ, ಅಂದ್ರೆ ಎಡುತ್ತಾ ಈ ಬಾರಿ ಅಂತ, ದಾವಣಗೆರೆ ಆಗಿರ್ಬೋದು ಅಥವಾ ಬಾಗಲಕೋಟೆಯಲ್ಲಿ ಆಗಿರ್ಬೋದು. ಯಾಕಂದ್ರೆ ಅದೇ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಕೂಡ ಕೆಂಗನಿಗೆ ಗುರಿಯಾಗಿದೆ ಕಾಂಗ್ರೆಸ್ ದಾವಣಗೆರೆಯಲ್ಲಿ, ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ST ಸಮುದಾಯಕ್ಕೂ ಸಹಿತ ಅದೇ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಇಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಮುಖಭಂಗ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕಾಣಿಸ್ತಾ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.